ಈಸಿ ಎರಾ. ಒಂದಾನೊಂದು ಕಾಲದಲ್ಲಿ ಹಸಿರಿನ ಕಾಡಿನಲ್ಲಿ ಅಚ್ಚು ಎಂಬ ಆನೆ ವಾಸವಾಗಿತ್ತು. ಅಚ್ಚು ತನ್ನ ದೊಡ್ಡ ಆಕಾರ ಮತ್ತು ಅವಳ ಸಾಹಸ ಗುಣಗಳಿಂದ ಹೆಸರುವಾಸಿಯಾಗಿದ್ದಳು. ಆದರೆ ಅಚ್ಚುಗೆ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟವಾದುದೆಂದರೆ ಅದು ಐಸ್ ಕ್ರೀಮ್. ಒಂದು ಬಿಸಿಲಿನ ಮಧ್ಯಾಹ್ನ ಅಚ್ಚು ಕಾಡಿನಲ್ಲಿ ಅರಳಿದ ಹೂಗಳ ಮಧ್ಯೆ ಓಡಾಡುತ್ತಿದ್ದಳು. ಅವಳ ಸೊಂಡಿಲು ಪ್ರತಿ ಹೆಜ್ಜೆಗೂ ತೂಗಾಡುತ್ತಿತ್ತು. ಪಕ್ಷಿಗಳು ಹಾಡುತ್ತಿದ್ದವು, ಆದರೆ ಅಚ್ಚುಗೆ ಐಸ್ ಕ್ರೀಮ್ನದ್ದೇ ಯೋಚನೆಯಾಗಿತ್ತು. ನಾನು ಹೇಗಾದರೂ ಇಂದು ಐಸ್ ಕ್ರೀಮ್ ತಿನ್ನಲೇಬೇಕು ಎಂದು ನಿಟ್ಟುಸಿರು ಬಿಡುತ್ತಾ ಹೇಳಿಕೊಂಡು ಓಡಾಡುತ್ತಿರುವಾಗ, ನಿನಗೆ ಐಸ್ ಕ್ರೀಮ್ ತಿನ್ನಲು ಇಷ್ಟನಾ ಅಚ್ಚು? ಓ, ಐಸ್ ಕ್ರೀಮ್? ಹೌದು, ನನಗೆ ಐಸ್ ಕ್ರೀಮ್ ತಿನ್ನಲು ತುಂಬಾ ಇಷ್ಟ. ನನ್ನನ್ನು ಹಿಂಬಾಲಿಸು ಅಚ್ಚು. ನನಗೆ ಅತ್ಯಂತ ಮ್ಯಾಜಿಕಲ್ ಐಸ್ ಕ್ರೀಮ್ ತಯಾರಿಸುವ ರಹಸ್ಯ ಸ್ಥಳ ತಿಳಿದಿದೆ. ಆದರೆ ಮೊದಲು ನೀನು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಬೇಕು. ಅಚ್ಚುನ ಸೊಂಡಿಲು ಸಂತೋಷದಿಂದ ಹೊಯ್ದಾಡಿತು. ಅವಳು ತನ್ನ ದೊಡ್ಡ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ, ನನಗೆ ಟೇಸ್ಟಿಯಾದ ಐಸ್ ಕ್ರೀಮ್ ಸಿಗಲಿ, ನನಗೆ ಟೇಸ್ಟಿಯಾದ ಐಸ್ ಕ್ರೀಮ್ ಸಿಗಲಿ ಎಂದು ಪ್ರಾರ್ಥಿಸಿದಳು. ಅಚ್ಚು ತನ್ನ ಕಣ್ಣುಗಳನ್ನು ತೆರೆದಾಗ ಏಂಜೆಲ್ ಕಣ್ಮರೆಯಾಗಿದ್ದಳು. ಆದರೆ ಅವಳ ಸ್ಥಳದಲ್ಲಿ ರೈನ್ಬೋ ಬಣ್ಣದ ಕಲ್ಲುಗಳಿಂದ ಮಾಡಿದ ಒಂದು ಸಣ್ಣ ಹಾದಿ ಇತ್ತು. ಕಾಡಿನ ಮೂಲಕ ಹಾದಿಯನ್ನು ಅನುಸರಿಸುವಾಗ ಅಚ್ಚು ಹೃದಯ ಬಡಿತವನ್ನು ಜೋರಾಯಿತು. ಅವಳ ದೈತ್ಯ ಪಾದಗಳು ಪ್ರತಿ ಪ್ರಕಾಶಮಾನವಾದ ಕಲ್ಲಿನ ಮೇಲೆ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿದವು. ಮಾರ್ಗವು ಅಚ್ಚುವನ್ನು ರಹಸ್ಯ ಹುಲ್ಲುಗಾವಲಿಗೆ ಕರೆದೊಯ್ಯಿತು. ಹುಲ್ಲುಗಾವಲಿನ ಮಧ್ಯದಲ್ಲಿ ಅಚ್ಚು ಹಿಂದೆಂದೂ ನೋಡಿರದ ನಂಬಲಸಾಧ್ಯವಾದ ಐಸ್ ಕ್ರೀಮ್ ಸ್ಟ್ಯಾಂಡ್ ನಿಂತಿದೆ. ಅದು ಒಂದು ದೈತ್ಯ ಹೊಳೆಯುವ ಐಸ್ ಕ್ರೀಮ್ ಕೋನ್ ಆಗಿತ್ತು. ಅದರ ಮೇಲೆ ಐಸ್ ಕ್ರೀಮ್ನ ರೈನ್ಬೋ ಸುರುಳಿಯಿತ್ತು. ಕೋನ್ ಸುತ್ತಲೂ ಹಣ್ಣಿನ ರುಚಿಯ ಐಸ್ ಕ್ರೀಮ್ ತುಂಬಿದ ಮರಗಳಿದ್ದವು ಮತ್ತು ಗಾಳಿಯು ಸಿಹಿಯಾದ ಘಮವನ್ನು ಹೊಂದಿತ್ತು. ಮ್ಯಾಜಿಕಲ್ ಐಸ್ ಕ್ರೀಮ್ ಸ್ಟ್ಯಾಂಡ್ಗೆ ಸುಸ್ವಾಗತ. ನಮ್ಮ ಕೆಲವು ವಿಶೇಷ ರುಚಿಗಳನ್ನು ಸವಿಯಲು ನೀನು ಬಯಸುವಿಯಾ? ಅಚ್ಚುನ ಕಣ್ಣುಗಳು ಮಿಂಚಿದವು. ಓ ಹೌದು, ನಾನು ಎಲ್ಲಾ ರುಚಿಗಳನ್ನು ಸವಿಯಲು ಬಯಸುತ್ತೇನೆ. ಏಂಜೆಲ್ ಮುಗುಳ್ನಕ್ಕು. ಸರಿ ಅಚ್ಚು, ನಾವು ಇಲ್ಲಿ ಅತ್ಯಂತ ಅದ್ಭುತವಾದ ಐಸ್ ಕ್ರೀಮ್ ಫ್ಲೇವರ್ಗಳನ್ನು ಹೊಂದಿದ್ದೇವೆ. ವೆನಿಲ್ಲಾ, ಚಾಕೊಲೇಟ್, ಸ್ಟ್ರಾಬೆರಿ ಮತ್ತು ಬಟರ್. ನೀನು ಎಲ್ಲವನ್ನೂ ಸವಿಯಬಹುದು. ಅಚ್ಚು ಸೊಂಡಿಲು ಅಲುಗಾಡಿಸಿತು. ಅಚ್ಚು ಎಲ್ಲಾ ವಿಧಗಳನ್ನು ಸವಿಯಲು ಪ್ರಾರಂಭಿಸಿದಳು. ಚಾಕೊಲೇಟ್ ಐಸ್ ಕ್ರೀಮ್ ತುಂಬಾ ನಯವಾಗಿತ್ತು. ಅದು ಅವಳ ಬಾಯಲ್ಲಿ ನಯವಾಗಿ ಕರಗಿದ ಅನುಭವವಾಯಿತು. ಸ್ಟ್ರಾಬೆರಿ ಬೆಚ್ಚನೆಯ ಬೇಸಿಗೆಯ ದಿನದಂದು ಹೂವಿನ ಹೊಲದಲ್ಲಿ ಮಲಗಿರುವಂತೆ ಭಾಸವಾಗುತ್ತಿತ್ತು. ಮತ್ತು ಬಟರ್ ಪೆಕನ್ ತುಂಬಾ ಸಿಹಿಯಾಗಿತ್ತು. ಅಚ್ಚು ಸಂತೋಷದಿಂದ ಮುಗುಳ್ನಕ್ಕಳು. ಇದು ಎಂದಿಗಿಂತಲೂ ಅತ್ಯುತ್ತಮವಾದ ಐಸ್ ಕ್ರೀಮ್. ಈ ದಿನ ಮುಗಿಯುವುದು ನನಗೆ ಇಷ್ಟವಿಲ್ಲ. ಏಂಜೆಲ್ ಕಣ್ಣು ಮಿಟುಕಿಸಿತು. ಚಿಂತಿಸಬೇಡ ಅಚ್ಚು, ನೀನು ಇದನ್ನು ಬೇಕಾದಷ್ಟು ನೀನು ಬಯಸಿದಾಗಲೆಲ್ಲ ಈ ಮ್ಯಾಜಿಕಲ್ ಐಸ್ ಕ್ರೀಮ್ ಅನ್ನು ಸವಿಯಬಹುದು. ಹೌದಾ? ಅಚ್ಚುನ ಹೃದಯವು ಖುಷಿಯಿಂದ ತುಂಬಿತ್ತು ಮತ್ತು ಅವಳು ತನ್ನ ನೆಚ್ಚಿನ ಚಾಕೊಲೇಟ್ ಫ್ಲೇವರ್ ಅನ್ನು ಕೊನೆಯದಾಗಿ ಸವಿದಳು. ಧನ್ಯವಾದಗಳು ಏಂಜೆಲ್, ನಾನು ಈ ಮ್ಯಾಜಿಕಲ್ ಐಸ್ ಕ್ರೀಮ್ ಅನ್ನು ಎಂದಿಗೂ ಮರೆಯುವುದಿಲ್ಲ. ಸೂರ್ಯ ಮುಳುಗಲು ಪ್ರಾರಂಭಿಸುತ್ತಿದ್ದಂತೆ ಅಚ್ಚು ಮ್ಯಾಜಿಕಲ್ ಐಸ್ ಕ್ರೀಮ್ ಸ್ಟ್ಯಾಂಡ್ಗೆ ವಿದಾಯ ಹೇಳಿದಳು ಮತ್ತು ಸಂತೋಷ ತುಂಬಿದ ಹೃದಯದೊಂದಿಗೆ ಕಾಮನಬಿಲ್ಲಿನ ಹಾದಿಯಿಂದ ಮನೆಗೆ ಹಿಂದಿರುಗಿದಳು. ಆ ದಿನದಿಂದ ಅಚ್ಚು ಐಸ್ ಕ್ರೀಮ್ ಬಯಸಿದಾಗಲೆಲ್ಲ ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುತ್ತಾಳೆ ಮತ್ತು ಮ್ಯಾಜಿಕಲ್ ಐಸ್ ಕ್ರೀಮ್ ಸ್ಟ್ಯಾಂಡ್ ಬಳಿ ಹೋಗಿ ತನಗಿಷ್ಟವಾದ ಫ್ಲೇವರ್ ಸವಿದು ಬರುತ್ತಾಳೆ. ಈ ರೀತಿಯ ಹೆಚ್ಚಿನ ಕಥೆಗಳಿಗಾಗಿ ಈಸಿ ಎರಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.